ಫಸ್ಟ್ ಟೈಮ್ ಕೋಡ್ಬಳೆ ಮಾಡ್ತಾ ಇದ್ದೀನಿ. ಹಲ್ಲು ಪುಡಿ ಆಯಿತು, ನಾನು ಕೋಡ್ಬಳೆ ಮಾಡಿರೋದು ಪುಡಿ ಆಯಿತು. ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ರೆಸಿಪಿ ನೋಡ್ಕೊಳ್ಳಿ ಒಂದ್ಸಲಿ ನೀವು. ಯೂಟ್ಯೂಬಲ್ಲಿ ಕೋಡ್ಬಳೆ ರೆಸಿಪಿ ನೋಡಿ ನೋಡಿ ಯಾವ್ದು ಮಾಡೋದು ಯಾವ್ದು ಬಿಡೋದು ತಲೆ ಕೆಡಿಸ್ಕೊಂಡು ಕೊನೆಗೆ ಏನಾದರೂ ಆಗಲಿ ಯಾವುದಾದ್ರೂ ಒಂದು ಮಾಡಬೇಕು ತಡಿ ನಾನೇ ಒಂದು ಸುಮ್ಮನೆ ಸಿಂಪಲಾಗಿ ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ. 2 ಕಪ್ಪು ಅಕ್ಕಿ ಹಿಟ್ಟು, ಅರ್ಧ ಕಪ್ಪು ಚಿರೋಟಿ ರವೆ, ಅರ್ಧ ಕಪ್ಪು ಮೈದಾ ಮತ್ತು ಅರ್ಧ ಕಪ್ಪು ಕಡಲೆ ಪುಡಿ ಮಾಡಿಕೊಂಡು ಅರ್ಧ ಕಪ್ ಹಾಕಿದ್ದೀನಿ. ಅದ್ರ ಜೊತೆ ಜೀರಿಗೆ ಮತ್ತು ಸೋಂಪು ಕಾಳು ಇಷ್ಟನ್ನು ಎಲ್ಲ ಹಾಕಿ ಅಚ್ಚ ಖಾರದ ಪುಡಿ ಎಷ್ಟು ಬೇಕೋ ಅಷ್ಟು, ಖಾರ ಮತ್ತು ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಯಾಕಂದರೆ ಎಣ್ಣೆನಲ್ಲಿ ಫ್ರೈ ಮಾಡಿದಾಗ ಅದು ಖಾರ ಕಮ್ಮಿ ಮಾಡುತ್ತೆ. ಅದಕ್ಕೆ ಖಾರದ ಪುಡಿ ಮತ್ತು ಉಪ್ಪು ಒಂಚೂರು ಜಾಸ್ತಿ ಇದ್ದರೆ ಕರೆಕ್ಟಾಗಿ ಸೆಟ್ ಆಗುತ್ತೆ. ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಕಾಯಿಸಿಟ್ಕೊಂಡಿರೋದನ್ನು ಹಾಕಿ ಮಿಕ್ಸ್ ಮಾಡಿ ನೀರು ಹಾಕಿ ಚೆನ್ನಾಗಿ ಕಲಸಿ, ಅದು ಚಪಾತಿ ಹಿಟ್ಟು ಇರುತ್ತಲ್ಲ ಅದಕ್ಕಿಂತ ಇನ್ನೊಂದು ಚೂರು ಗಟ್ಟಿಗೆ ಬರಲಿ, ಸೊ ದಟ್ ಸ್ವಲ್ಪ ಹೊತ್ತು ನೆನೆಸಿದಾಗ ಮೆತ್ತಗಾಗುತ್ತೆ ಅಂತ ನೋಡಿ. ಮೆತ್ತಗೆ ಕ್ಲೋಸ್ ಮಾಡಿದ್ದೀನಿ, ಲಿಡ್ ಕ್ಲೋಸ್ ಮಾಡಿದ್ದೀನಿ. ಅಟ್ ದ ಸೇಮ್ ಟೈಮ್ ಎಣ್ಣೆನೂ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ತಿದೆ ಅನ್ಬೇಕಾದ್ರೆ ಚೆನ್ನಾಗೆ ಉಂಡೆ ಮಾಡ್ಕೊಳ್ಳಿ. ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ನೋಡಿ ಈ ಥರ ಚೆನ್ನಾಗೆ ಉಂಡೆ ಮಾಡ್ಕೊಳ್ಳಿ. ಕೈಗೆ ಅಂಟಬಾರ್ದು ಅಂತ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ, ಸೊ ದಟ್ ಅವಾಗ ಕೈಗೆ ಅಂಟೋದಿಲ್ಲ. ನೀಟಾಗೆ ಉಂಡೆ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡಿ ಕೋಡ್ಬಳೆ ಶೇಪಿಗೆ ಹಿಂಗೆ ಉದ್ದಕ್ಕೆ ಮಾಡಿಕೊಂಡು ರೌಂಡ್ಗೆ ಕಟ್ ಮಾಡ್ಕೊಳ್ಳಿ. ನೋಡಿ, ಕಟ್ ಅಂದರೆ ಚಾಕುನಲ್ಲಿ ಏನು ಕಟ್ ಮಾಡೋ ನೆಸೆಸಿಟಿ ಇಲ್ಲ, ಹಾಗೆ ರೌಂಡಿಗೆ ಕಟ್ ಮಾಡ್ಕೊಳ್ಳೋದು. ಈ ಥರ ಕೋಡ್ಬಳೆ ಶೇಪಿಗೆ ರೌಂಡ್ಗೆ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಮಾಡ್ಕೊಂಡಾಯಿತು. ನಿಮಗೆ ಎಷ್ಟು ಚಳಿಗೆ ಕೋಡ್ಬಳೆ ಈಸಿಯಾಗಿ ಮಾಡ್ಕೋಬೋದು ಅಂತ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದೀನಿ. ಹೇಗೆ ಬರುತ್ತೆ ನೋಡೋಣ ಇನ್ನು. ನೋಡಿ ಈ ಥರ ಮಾಡಿಕೊಂಡು ಎಣ್ಣೆ ಕಾದಿದೆ ಅಲ್ವ ಅಂತ ಒಂದು ಸತಿ ಚೆಕ್ ಮಾಡಿಕೊಂಡು ಕೋಡ್ಬಳೆನಲ್ಲಿ ಮಾಡಿರೋದನ್ನು ಎಣ್ಣೆ ಒಳಗಡೆ ನಿಧಾನಕ್ಕೆ ಬಿಡಿ. ಸೊ ಜೋರಾಗಿ ಬಿಟ್ಟರೆ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ. ನಿಧಾನಕ್ಕೆ ಹಾಕಿ ಅದರೊಳಗಡೆ. ತುಂಬ ಹೈ ಫ್ಲೇಮಲ್ಲಿ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಮೇಲ್ಗಡೆ ಮಾತ್ರ ಫ್ರೈ ಚೆನ್ನಾಗಿ ಬ್ರೌನ್ ಕಲರ್ ಬಂದಿರುತ್ತೆ, ಒಳಗಡೆ ಎಲ್ಲ ಬೆಂದೇ ಇರೋದಿಲ್ಲ. ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ ಈ ಥರ ಅವಾಗವಾಗ ತಿರುಗಿಸ್ತಾ ಇರಿ, ಸೊ ದಟ್ 2 ಕಡೆ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ. ಒಂದೇ ಕಡೆ ಇದ್ದರೆ ಅದು ಕೆಳಗಡೆ ಸೀದೋಗ್ಬಿಟ್ಟಿರುತ್ತೆ, ಫುಲ್ ಡಾರ್ಕ್ ಬ್ರೌನ್ ಕಲರ್ ಥರ ಹೋಗಿರುತ್ತೆ. ಆ ಕಡೆ ಈ ಕಡೆ ನೋಡಿ ರೋಸ್ಟ್ ಮಾಡೋದಕ್ಕೆ ಫ್ರೈ ಮಾಡಿದ್ದಕ್ಕೆ ಈ ಥರ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಗೋಲ್ಡನ್ ಬ್ರೌನ್ ಕಲರ್ ಆಗ್ತಿದ್ದಂಗೆ ತೆಗ್ದುಬಿಡಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಒಂದು ಸೈಡ್ ಹಾಗೆ ಬೇಯ್ತಾ ಇರುತ್ತಲ್ವ, ಹೀಟಿಗೆ ಟಚ್ ಆಗ್ತಿರುತ್ತಲ್ಲ, ಅದು ಸೀಯೋ ಚಾನ್ಸಸ್ ಇರುತ್ತೆ. ನೋಡಿ ಈ ಥರ ಪರ್ಫೆಕ್ಟಾಗಿ ಬಂದಿದೆ. ಇದೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದು. ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಇನ್ನು ಎಷ್ಟೊಂದು ಹಿಟ್ಟೆಲ್ಲ ಇತ್ತಲ್ಲ ಅದನ್ನೆಲ್ಲ ಹಾಕ್ಬಿಡೋಣ ಅಂತ ದೊಡ್ಡ ಬಾಣಲಿ ತಗೊಂಡಿದ್ದೀನಿ. ಆವಾಗ ಒಂದೇ ಸಲ ಜಾಸ್ತಿ ಹಾಕ್ಬೋದು ಅಂತ ಪ್ಲ್ಯಾನ್ ಮಾಡಿ ದೊಡ್ಡ ಬಾಣಲಿನಲ್ಲಿ ಹಾಕಿದ್ದೀನಿ. ನನ್ನ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇರುತ್ತೆ ಕೋಡ್ಬಳೆ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಟಕ್ಕಂತ ಮುರಿಯುತ್ತೆ, ಕೋಡ್ಬಳೆ ಬಂದಿದೆ. ನೀವೊಂದ್ಸಲಿ ಟ್ರೈ ಮಾಡಿ ನೋಡಿ, ತುಂಬ ಈಸಿ. ಯಾರು ಬೇಕಾದರೂ ಮನೇಲಿ ಟ್ರೈ ಮಾಡ್ಬೋದು. ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ನನಗಂತೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ಟಾಟಾ, ಬಾಯ್.